ತಗೊಂಡಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಕೋಮು ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು MLAಗಳು ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆಯನ್ನು ಕಬಳಿಸೋಕೆ ಹೊರಟಿದ್ದಾರೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಳಬಾಗಿಲು ತಾಲೂಕಿಂದ 3 ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ. 2 ಜೆಂಟು ಮತ್ತು 1 ಲೇಡಿ. 3 ಕೆಲವೇ ಹೊತ್ತಲ್ಲಿ ಗೆಲ್ತಾರೆ. ಅದನ್ನು ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ವೋಟ್ ಮಾಡೋಕ್ಕೆ ಒಳಗಡೆ ಬಿಟ್ಟಿದ್ದೀನಿ. ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದು ಯಾರಿಗೆ ದಕ್ಕಬೇಕು ಅವ್ರಿಗೆ ದಕ್ಕಬೇಕಂತ ನಾನು ಕೇಳ್ಕೊತೀನಿ. ಆ್ಯಸ್ ಎ ಶಾಸಕರಾಗಿದ್ದೀವಿ, ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ. ಅದನ್ನು ಬಿಟ್ಟು ನಾವು ರೈತರ ಒಂದು ಹಕ್ಕನ್ನು ಕಬಳಿಸೋಕೆ ಏನು ಈ ಶಾಸಕರು ಹೊರಟಿದ್ದಾರೆ, ಅದು ಖಂಡಿತವಾಗ್ಲೂ ರೈತರು ಸಿಗಬೇಕನ್ನೋದು ನನ್ನ ವೇದನೆ, ನನ್ನ ಮನಸ್ಸಿನ ಮಾತು. ಅದು ಬಿಟ್ಟು ಇವರೊಂದು ಏನೋ ಕೋಟಿಗಟ್ಟಲೆ ಆ ಲೂಟಿ ಹೊಡಿಲಿಕ್ಕೆ ಏನು ಪ್ಲ್ಯಾನ್ ಮಾಡಿ ಹೊರಟಿದ್ದಾರೆ, ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ. ಅದು ಅಲ್ಲ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ 5 ಜನ ಕಳಿಸ್ತಾ ಇದ್ದೆ. ಏಕೈಕ ವ್ಯಕ್ತಿ ಒಂದು ಕಡೆ 57, ಒಂದು ಕಡೆ 56 ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ. 5 ಅಂದರೆ ಇವತ್ತು ಇಷ್ಟೊತ್ತಾಯಿತು. ನಾನು ಎಲ್ಲೂ ಇಲ್ಲ, ಒಲಿವದಲ್ಲೇ ಇದ್ದೆ. ನಾನು ಬೆಳಗ್ಗೆದ್ದ ಒಲಿವದಲ್ಲಿದ್ದೆ. ಅದಕ್ಕೆ ನಾನು ಮಾಧ್ಯಮದಲ್ಲಿ ನೋಡ್ಬಿಟ್ಟು ನಾನೇ ಖುದ್ದ ಓಡ್ ಬಂದೆ, ಕರ್ಕೊಂಡು ಕುಡ್ಕೊಂಡು ನಾನೇ ಓಡ್ ಬಂದೆ. ಈಗ ಆನಂದ್ ರೆಡ್ಡಿನ ನಮ್ಮ ಸಿ ಎಂ ನಮ್ಮ ಶ್ರೀನಿವಾಸ್ ಅವ್ರ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ. ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಬೇಕಾದ್ರೆ ತಿಳ್ಕೊಳ್ಳಿ. ಇಂಥ ಬೆದರಿಕೆಗಳು, ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ. ನನಗೆ ಕೆಣಕಬಾರ್ದು, ನನ್ನ ಮುಂದೆ ನಡೆಯಲ್ಲ. ಕೇಳ್ಕೊಳ್ಳಿ. ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಒಬ್ಬ ಕ್ಯಾಂಡಿಡೇಟ್ ಬರೋಕ್ಕೆ ಲೇಟ್ ಆಯಿತು. ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಂಬಂದೆ. ತಪ್ಪಾ? ಸೊ ಅದನ್ನು ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ, ಅದಲ್ವಾ? ಯಾಕಂದರೆ ಸೋಲಿನ ಭಯ ಕಾಣ್ತಾ ಇದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ. ಪ್ರತಿ ಸಾರ ಅವ್ರದ್ದೇನು ಸರ್ ದಬ್ಬಾಳಿಕೆ. ಮೊನ್ನೆ DCC ಬ್ಯಾಂಕಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಅಂತ ಒಬ್ಬ ಡೆಲಿಗೇಟ್ ಅಲ್ಲ, ಒಬ್ಬ ಏಜೆಂಟ್ ಅಲ್ಲ, ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು. ಇವತ್ತು ಕೂಡ ನಿಮ್ಮ ಮಾತಲ್ಲಿ ನೋಡಿದ್ದೀನಿ, ಅದಲ್ಲ ತುಂಬ ಗಲಾಟೆ ಆಗ್ತದೆ. ಏನಕ್ಕೆ ಬರ್ತಾರೆ ಅವರು? ಯಾತಕ್ಕೆ ಬರ್ತಾರೆ ಅವರು? ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿರಿ. ಏನು ನಿಮ್ದೇನು ದಬ್ಬಾಳಿಕೆ ರೌಡಿಸಮ್ ನಿಮ್ಮದು? ಹಂಗೆಲ್ಲ ಮಾಡಬಾರ್ದು. ಹಿಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಇದು, ಅದಲ್ವಾ? ನಾನು ಶಾಸಕನಾಗಿದ್ದು, ನಾನು ಹೋದ್ನ ಒಳಗಡೆ, ಇಲ್ಲಿ ಪೊಲೀಸ್ ಹಾಕ್ಬಿಡ್ತಾರೆ. ಪೊಲೀಸ್ ಏನು ಏಜೆಂಟ್ ಆಗಿದ್ದಾರೆ? ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು? ಪ್ರಜಾಪ್ರಭುತ್ವನ, ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗಿದೆ, ಅದಲ್ವಾ? ಹೊಣೆಗಾರಿಕೆ ಅವ್ರಿಗಿದೆ. ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಒಬ್ಬ ಶಾಸಕನಾಗಿ ಹೇಳ್ತೀನಿ, ಅದು ಮಾಡೋದು ತಪ್ಪು. ಅವರೇನೋ ಒಂದು ಮರ್ಯಾದೆ ಕೊಡ್ತಾರೆ. ಆ ಮನೆ ದೊಡ್ಡ ಮನಸ್ಸಿಗೆ ಮರ್ಯಾದೆ ಬೇಡವಾ? ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡವಾ? ಏನು ಕಾಂಗ್ರೆಸ್ ಇದೆ, ಸಿದ್ದರಾಮಯ್ಯನಾಗ ಸಸುವನಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ಎಲ್ಲ ತಪ್ಪು ಅಂತ ನನ್ನ ವಾದ ಅಷ್ಟೇ.